ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 27 ಹಾಗೂ 28 ಹಾಗೂ 29 ಮೂರು ಕಂತುಗಳನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹೌದು, ಇದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಸರ್ಕಾರಕ್ಕೆ. ಯಾಕಂದರೆ ಈಗಾಗಲೇ ಪ್ರೆಷರ್ ಬಿಲ್ಡ್ ಆಗಿದೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಮಹಿಳೆಯರು ಕೂಡ ಪ್ರತಿಭಟನೆಗೆ ಇಳಿಯುವಂತಹ ಸಂದರ್ಭ ಕೂಡ ಬಂದಿತ್ತು. ಯಾಕಂದರೆ 5-6 ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತಲ್ವಾ. ಈಗ ಬರೀ 27, 28, 29 ಅಷ್ಟೇ ಅಲ್ಲ ಕಣ್ರಿ. ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಆ 2 ಕಂತುಗಳನ್ನು ಸರ್ಕಾರ ಏನು ಮಾಡಿತು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಜೊತೆಗೆ ಈಗ ಹೋದ ವರ್ಷದ ಎಂಡ್ನಲ್ಲಿ 26 ನವೆಂಬರ್ ತಿಂಗಳ ಹಣ ಇದು ಆಲ್ರೆಡಿ ಇದು ಕ್ಲಿಯರ್ ಆಗ್ತಾ ಇದೆ, ಓಕೆ. ಆದರೆ 27 ಡಿಸೆಂಬರ್ ತಿಂಗಳ ಹಣವನ್ನು ಕೊಟ್ಟಿಲ್ಲ. ಹೀಗಾಗಿ ಹೋದ ವರ್ಷದಲ್ಲಿ ಫೆಬ್ರವರಿ, ಮಾರ್ಚ್ ಹಾಗೆ ಡಿಸೆಂಬರ್ 3 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. ಅದರ ಜೊತೆಗೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ, ಒಟ್ಟಿಗೆ ಈಗ 5ರಿಂದ 6 ಕಂತುಗಳನ್ನಾದರೂ ಸರ್ಕಾರ ಕೊಡಬೇಕು. ಇನ್ನೇನು ಮಾರ್ಚ್ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ ಮಾರ್ಚ್ ತಿಂಗಳ ಹಣ ಕೂಡ ಏಪ್ರಿಲ್ನಲ್ಲಿ ಜಮಾ ಮಾಡಬೇಕಾಗಿದೆ. ಹೀಗಾಗಿ 6 ಕಂತುಗಳ ದುಡ್ಡನ್ನು ಕೊಟ್ಟರೆ 12,000 ಪ್ರತಿ ಮಹಿಳೆಯರಿಗೂ ಕೂಡ ಜಮಾ ಆದಂಗೆ ಆಗತ್ತೆ. ಈಗಾಗಲೇ 26 ಕಂತುಗಳ ಕ್ಲಿಯರ್ ಆಗಿದೆ. ಇದರಲ್ಲಿ 52,000 ದುಡ್ಡು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಮುಟ್ಟಿದೆ. ಅದರಲ್ಲಿ ಸ್ನೇಹಿತರೆ, ಒಬ್ಬೊಬ್ಬರಿಗೆ ಲೇಟ್ ಮಾಡಿ ಕೂಡ ಅಪ್ಲಿಕೇಶನ್ ಹಾಕಿರ್ತೀರಿ. ಪ್ರಾರಂಭದಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಜನರ ಅಂದರೆ ಮಹಿಳೆಯರ ಡಾಕ್ಯುಮೆಂಟ್ಸ್ಗಳು ಸರಿ ಇರಲಿಲ್ಲ. ಮುಖ್ಯಸ್ಥರ ಜಾಗದಲ್ಲಿ ಪುರುಷರು ಕೂಡ ಇದ್ದರು. ಅದನ್ನು ಚೇಂಜ್ ಕೂಡ ಮಾಡಿಕೊಂಡ್ರು. ಅಂದರೆ ಮುಖ್ಯಸ್ಥೆಯನ್ನು ನೇಮಕ ಮಾಡಿಕೊಂಡ್ರು. ತದನಂತರ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಜನರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ. ಅದನ್ನು ಕೂಡ ಸರಿಪಡಿಸ್ಕೊಂಡು ಅಪ್ಲೈ ಮಾಡಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಿಗೆ 2-3 ಕಂತುಗಳು ಡಿಲೇ ಆಗಿದೆ, ಜಮಾ ಆಗಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸತತವಾಗಿ 3 ಕಂತುಗಳನ್ನಾದರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. 27, 28, 29 ಅಂದರೆ ಡಿಸೆಂಬರ್, ಈಗ ಜನವರಿ, ಫೆಬ್ರವರಿ ತಿಂಗಳ ಹಣ. ಅದಾದ ಬಳಿಕ ಹೋದ ವರ್ಷದಲ್ಲಿ ಏನು ಪೆಂಡಿಂಗ್ ಉಳಿದಿತ್ತಲ್ವ ಫೆಬ್ರವರಿ, ಮಾರ್ಚು, ಆ ತಿಂಗಳ ಹಣವನ್ನು ಕೂಡ ನಾನು ಕೊಡ್ತೀನಿ ಅಂತ ಸದನದಲ್ಲಿನೇ ಕೂಡ ಹೇಳಿದರು. ಹಾಗೆ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಹೇಳಿದರು. ಯಾಕಂದರೆ ಆ 2 ಕಂತುಗಳನ್ನು ನಾವು ಅಷ್ಟೇ ಅಲ್ಲದೆ ನೀವು ಕೂಡ ಮರೆತು ಬಿಟ್ಟಿದ್ರಿ. ಈಗಲೂ ಕೂಡ ಯಾಮಾರಿಸುವಂತಹ ಸಾಧ್ಯತೆ ಇದೆ. BJP ನಾಯಕರು ಮೇಲಿಂದ ಮೇಲೆಗೆ ಇದರ ಪ್ರಶ್ನೆಯನ್ನು ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾನೆ ಇದ್ದಾರೆ. ಯಾಕಂದರೆ 2 ಕಂತುಗಳಂದರೆ 5,000 ಕೋಟಿ ಕಣ್ರಿ. ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣ ಸರ್ಕಾರ ಏನು ಮಾಡಿತು? ಆ ದುಡ್ಡನ್ನು ನೀವೇ ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅನ್ನುವಂತಹ ಪ್ರಶ್ನೆಗಳನ್ನು BJP ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಹೆಚ್ಚಿನ ಪ್ರೆಷರ್ ಬಿಲ್ಡ್ ಆಯಿತು. ಆ 2 ಕಂತುಗಳನ್ನು ಮೊದಲಿಗೆ ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳಿದ್ರು. ತದನಂತರ ಸರ್ಕಾರದ ಗಮನಕ್ಕೆ ಬರುತ್ತೆ. ಅದೇ ರೀತಿಯಾಗಿ BJP ನಾಯಕರ ಆಕ್ರೋಶಗಳು, ಇದರೆಲ್ಲದರ ಮೇರೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಆವಾಗ ಗೊತ್ತಾಗತ್ತೆ 2 ಕಂತುಗಳನ್ನು ನಾವು ಕೊಟ್ಟೇ ಇಲ್ಲ ಮಹಿಳೆಯರಿಗೆ ಅಂತ. ಅದಾದ ಬಳಿಕ ಆ 2 ಕಂತುಗಳನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಆ 2 ಕಂತುಗಳನ್ನು ಕೂಡ ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ಕೊಡ್ತಾರೆ. ಹೀಗಾಗಿ ಆ 2 ಕಂತುಗಳು ಕೂಡ ಎಲ್ಲಿ ಹೋಗಿಲ್ಲ, ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅದರ ಟೈಮ್ ತೆಗೆದುಕೊಳ್ಳುತ್ತೆ. ಈಗ ಸತತವಾಗಿ 5ರಿಂದ 6 ಕಂತುಗಳು ಬರುವಂಥದ್ದು. 5ರಿಂದ 6 ಅಂದರೆ 10,000ದಿಂದ 12,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆದಂಗೆ ಆಗುತ್ತೆ. ಅಷ್ಟು ದುಡ್ಡನ್ನು ನೀವು ಯಾತಕ್ಕಾಗಿ ಯೂಸ್ ಮಾಡ್ಕೊಳ್ತೀರಿ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಇದ್ದರೆ, ಅಂದರೆ ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಅಂತ ಇರುತ್ತೆ. ಇದರಲ್ಲಿ ನೀವು ಆ್ಯಕ್ಟಿವ್ ಇದ್ದರೆ ನೀವು ಗೃಹಲಕ್ಷ್ಮಿ ದುಡ್ಡನ್ನು ಇಲ್ಲಿವರೆಗೂ ಕೂಡ 50ರಿಂದ 52,000 ದುಡ್ಡು ಜಮಾ ಆಗಿದೆಯಲ್ಲ, ಅದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ? ಅಂದರೆ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಿದ್ದೀರಾ? ಉದಾಹರಣೆಗೆ TV, ಫ್ರಿಜ್ಜು ಅಥವಾ ಬೈಕ್ಗಳನ್ನು, ಅಥವಾ ಮನೆ ಕಟ್ಟಲಿಕ್ಕೆ ಯೂಸ್ ಮಾಡ್ಕೊಂಡ್ರಾ? ಅದು ಒಂದು ಕಡೆ ಹೆಲ್ಪ್ ಆಗುತ್ತೆ. 50,000ದಲ್ಲಿ ಮನೆ ಮುಗಿಯುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದರೆ ಅದರಿಂದ ಏನೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಇಟ್ಟಂಗಿ ತೆಗೆದುಕೊಳ್ಬೋದು, ಅಥವಾ ಸಿಮೆಂಟನ್ನು ಖರೀದಿ ಮಾಡ್ಬೋದು, ಪರ್ಸಿಯನ್ನು ಖರೀದಿ ಮಾಡಬಹುದು.
ಅಥವಾ ನೀವು ಶರ್ಟ್ಗಳನ್ನು ಆ ಒಂದು ದುಡ್ಡಿನಿಂದ ಕಟ್ಟಬಹುದಾಗಿರುತ್ತೆ. ಸೊ ಏನು ಯೂಸ್ ಮಾಡ್ಕೊಂಡಿದ್ರಿ ಅದನ್ನು ಒಂದು ರೀಲ್ಸ್ ಮಾಡುವ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಯಾಕಂದರೆ ಆ ರೀಲ್ಸು ಹೆಚ್ಚಿನ ವೈರಲ್ ಆಗಿದ್ದೇ ಆದರೆ ಅದು ಸರ್ಕಾರದ ಗಮನಕ್ಕೆ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದ್ದೇ ಆದರೆ ಸೊ ನಿಮ್ಮ ಮನೆಯ ಬಾಗಿಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ನಿಮ್ಮ ಒಂದು ತೊಂದರೆಗಳೇನಿದ್ದಾವೆ, ನಿಮ್ಮದು ತೊಂದರೆ ಅಷ್ಟೇ ಅಲ್ಲದೆ ನಿಮ್ಮ ಏರಿಯಾದಲ್ಲಿ ಏನು ತೊಂದರೆ ಇದೆ ಅದರ ಬಗ್ಗೆ ಚರ್ಚೆ ಮಾಡಿ ನಿಮಗೆ ಏನು ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅದೆಲ್ಲವೂ ಕೂಡ ಕೊಡುವಂಥದ್ದು, ಧನ ಸಹಾಯವನ್ನು ಕೂಡ ಮಾಡುವಂತಹದ್ದು, ಮನೆ ಇರಲಿಲ್ಲ ಅಂದರೆ ಮನೆ ಕಟ್ಟಿಸಿ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ನೀವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಇದ್ದರೆ ಇದೊಂದನ್ನು ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನವನ್ನು ಸೆಳೀಬಹುದು. ಸೊ ಇನ್ನು ಸ್ನೇಹಿತರೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಗೊತ್ತಾಯಿತು. ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಇದ್ದರೆ ನೀವು ಈ ರೀತಿ ಮಾಡಬಹುದು. ಇನ್ನು ನಿಮಗೆ ಈ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ದುಡ್ಡೇನೋ ನಾವು ರಿಲೀಸ್ ಮಾಡ್ತೀವಿ, ಬಹಳಷ್ಟು ಕುಟುಂಬಸ್ಥರ ಮಹಿಳೆಯರಿಗೆ ದುಡ್ಡೇ ಹೋಗ್ತಾ ಇಲ್ಲ, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಅವರೇ ಖುದ್ದಾಗಿ ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಕಾರಣವೇನು, ಯಾಕೆ ಈ ರೀತಿ 2 ಲಕ್ಷ ಅಥವಾ 3 ಲಕ್ಷ ತನಕ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇಲ್ಲ? ಹೀಗಾದರೆ ಸರ್ಕಾರಕ್ಕೆ ಎಷ್ಟೊಂದು ದುಡ್ಡು ಉಳಿಯುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಏನು ತಪ್ಪಾಗಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಸೊ ಇದು ಚಾಲ್ತಿಯಲ್ಲಿ ಇರದೇ ಇರುವಂತಹ ಕಾರಣಕ್ಕಾಗಿ ಮೊದಲಿಗೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕುವವರ ಅಪ್ಲಿಕೇಶನ್ ಕುಂತಿರಲಿಲ್ಲ. ಅದನ್ನು ಬ್ಯಾಂಕ್ಗಳಿಗೆ ಹೋಗಿ ಒಂದು ವಹಿವಾಟನ್ನು ಮಾಡಿ ಅವಾಗ ಸರಿಪಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಸ್ಮಾರ್ಟ್ಫೋನ್ ಇರೋದಿಲ್ಲ. ಅದರಿಂದ ಫೋನ್ಪೇ ಆಗಿರಲಿ, ಗೂಗಲ್ ಪೇ ಅಥವಾ ಪೇಟಿಎಮ್ನು ಯೂಸ್ ಮಾಡ್ಕೊಳ್ತಿರಲ್ಲ ಒಬ್ಬೊಬ್ಬರ ಹತ್ರ ಇದ್ರೂ ಸಹಿತ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರು ನೀವು ಆನ್ಲೈನ್ನಲ್ಲಿ ವಹಿವಾಟು ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಅಥವಾ ಬ್ಯಾಂಕ್ಗಳಿಗೆ ಹೋಗಿ ವಹಿವಾಟು ಆಫ್ಲೈನ್ನಲ್ಲಿ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹೋಗಿ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಮಾಡಿದ್ರು ಸಹಿತ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ, ಅದಕ್ಕೂ ಕೂಡ ತೊಂದರೆ ಇಲ್ಲ. ಆದರೆ ನೀವು ಯಾವುದೇ ರೀತಿಯಾದಂತಹ ಒಂದು ವಹಿವಾಟೇ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ಈ ಒಂದು ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕ್ನವ್ರಿಗೆ ಏನು ಅನಿಸುತ್ತೆ, ಈ ಅಕೌಂಟನ್ನು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ, ಸೊ ಇದನ್ನು ನಾವು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿಬಿಡ್ತಾರೆ. ತದನಂತರ ನೀವೇನು ಮಾಡಬೇಕಾಗತ್ತೆ, ಅದನ್ನು ಓಪನ್ ಮಾಡಿಸ್ಕೊಳ್ಬೇಕು, ಬ್ಯಾಂಕ್ಗಳಿಗೆ ಹೋಗಬೇಕು, KYC ಮಾಡಿಸ್ಕೊಳ್ಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕು ಮತ್ತೊಂದು ಸಾರಿ. ತದನಂತರ ನಿಮ್ಮ ಒಂದು ಸಿಗ್ನೇಚರ್ ಸರಿಯಾಗಿದ್ದರೆ ಅಥವಾ ಓಲ್ಡ್ ಸಿಗ್ನೇಚರ್ ಇದ್ದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಒಂದು ಸಾರಿ ಹಾಕಿ ಮತ್ತೆ ಅದನ್ನು ವಿಡ್ರಾವಲ್ ಮಾಡ್ಕೊಳ್ಬೇಕು. ಅಂದರೆ ಡಿಪಾಸಿಟ್ ಮಾಡಿ ಅದನ್ನು ವಿಡ್ರಾವಲ್ ಮಾಡಿಕೊಂಡ್ರೆ ಆ ಅಕೌಂಟು ಮತ್ತೆ ಓಪನ್ ಆಗುತ್ತೆ, ಓಪನ್ ಆಗುತ್ತೆ. ತದನಂತರ ನಿಮಗೆ ಯಾರೇ ದುಡ್ಡು ಬಿಟ್ಟರು ನಿಮ್ಮ ಅಕೌಂಟ್ಗಳಿಗೆ ಹೋಗುತ್ತೆ. ಹಾಗೆ ಈ ಎಲ್ಲ ಯೋಜನೆಗಳ ದುಡ್ಡು ಕೂಡ ಹೋಗುತ್ತೆ. ಅಲ್ಲಿವರೆಗೂ ಕೂಡ ನೀವು ಯಾವ ರೀತಿ ವಹಿವಾಟು ಮಾಡಬೇಕಂದ್ರೂ ಸಹಿತ ಆ ಅಕೌಂಟು ಚಾಲ್ತಿಯಲ್ಲಿ ಆಗೋದಿಲ್ಲ. ಖುದ್ದಾಗಿ ನೀವೇ ಬ್ಯಾಂಕಿಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಬೇಕು ಮಾತ್ರ. ಆಗ ಮಾತ್ರ ನಾವು ದುಡ್ಡು ಜಮಾ ಮಾಡ್ಲಿಕ್ಕೆ ಸಾಧ್ಯ. ಇದೀಗ 3 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದರೆ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಹೋಗಿದೆ, ಆದರೆ ಇಷ್ಟು ಮಹಿಳೆಯರಿಗೆ ದುಡ್ಡು ಹೋಗ್ತಾ ಇಲ್ಲ. ಅವರು ಈ ಒಂದು ತಪ್ಪನ್ನು ಮಾಡಿದ್ದಾರೆ, ವಹಿವಾಟನ್ನು ಮಾಡಬೇಕಾಗಿತ್ತು. ಅದನ್ನು ಈಗಲೂ ಕೂಡ ಸರಿಪಡಿಸ್ಕೊಳ್ಬಹುದು, ನಾವು ಮತ್ತೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಅದನ್ನು ಸರಿಪಡಿಸ್ಕೊಳ್ತೀರಾ? ಸರಿಪಡಿಸ್ಕೊಂಡಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇನ್ಫಾರ್ಮೇಷನ್ನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.